ಹಾಡ ಹಗಲು ನೂರಾರು ವಾಹನಗಳ ಓಡಾಟ ಇರುವಾಗಲೇ ಬೆಂಗಳೂರಿನ ಹೃದಯ ಭಾಗದಲ್ಲಿ ಅತಿ ದೊಡ್ಡ ದರೋಡೆ ನಡೆದು ಹೋಗಿದೆ. ಸಿನಿಮಿಯಾ ಸ್ಟೈಲ್ನಲ್ಲಿ ಸಿಎಂಎಸ್ ವಾಹನ ಅಡ್ಡಗಟ್ಟಿ ಬರೋಬ್ಬರಿ 7.11 ಕೋಟಿ ರೂಪಾಯಿಗಳನ್ನ ಲೂಟಿ ಮಾಡಲಾಗಿದೆ. ರಾಜಧಾನಿ ಬೆಂಗಳೂರಲ್ಲೇ, ಅದರಲ್ಲೂ ಹಾಡ ಹಗಲಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದರೋಡೆ ನಡೆದಿರೋದು ಜನರನ್ನ ಬೆಚ್ಚಿ ಬೀಳಿಸಿದೆ. ಜೆಪಿ ನಗರದ ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ಹೊರಟ ಎಟಿಎಂಗಳಿಗೆ ಹಣ ಹಾಕುವ ಸಿಎಂಎಸ್ ವಾಹನ ಅಶೋಕ ಪಿಲ್ಲರ್ ಕಡೆಯಿಂದ ಲಾಲ್ಬಾಗ್ ಬ್ಯಾಕ್ ಗೇಟ್ ಮಾರ್ಗದಲ್ಲಿ ಬರ್ತಿತ್ತು. ಈ ವೇಳೆ ಎಟಿಎಂ ವಾಹನವನ್ನ ಮಾರುತಿ ಜೆನ್ ಕಾರ್ನಲ್ಲಿ ಬಂದ ದರೋಡೆಕೋರರ ಗ್ಯಾಂಗ್ ಅಡ್ಡಗಟ್ಟಿ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದೆ. ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಬಂದ ದರೋಡೆಕೋರರು ಎಟಿಎಂ ವಾಹನದಿಂದ ಮೂವರನ್ನ ಕೆಳಗಿಳಿಸಿದ್ದಾರೆ. ಬಳಿಕ ಎಟಿಎಂ ವಾಹನವನ್ನ ಚಾಲಕನ ಸಮೇತ ಕರೆತಂದು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಿಲ್ಲಿಸಿದ್ದಾರೆ. ಈ ವೇಳೆ ಸಿಎಂಎಸ್ ಎಟಿಎಂ ವಾಹನ ಹಿಂಬಾಲಿಸಿ ಇನೋವಾ ಕಾರಲ್ಲಿ ಬಂದ 7-8 ಜನರಿದ್ದ ದರೋಡೆ ಗ್ಯಾಂಗ್ ವಾಹನದಿಂದ 7,11,00,000 ಹಣವನ್ನ ಇನೋವಾ ಕಾರಿಗೆ ಹಾಕಿ ಪರಾರಿಯಾಗಿದೆ. ಡೈರಿ ಸರ್ಕಲ್ ಫ್ಲೈಓವರ್ ಅನ್ನ ಇಲ್ಲಿ ಅವರು ಟಾರ್ಗೆಟ್ ಮಾಡ್ಕೋತಾರೆ. ಯಾಕಂತಂದ್ರೆ ಇಲ್ಲಿ ವಾಹನಗಳು ಮೂವ್ಮೆಂಟ್ ಇರುತ್ತೆ, ಯಾರು ಕೂಡ ಜನ ಓಡಾಡೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇದೇ ಒಂದು ಸಂದರ್ಭದಲ್ಲಿ ಬಂದು ಈ ರೀತಿಯಾಗಿ ರಾಬ್ರಿಯನ್ನ ಮಾಡ್ಕೊಂಡು ಹೋಗಿರುವಂತದ್ದು. ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಕೂಡ ಬಂದು ಈ ವಾಹನದ ಮೇಲೆ ಇರುವಂತಹ ಫಿಂಗರ್ ಪ್ರಿಂಟ್ ಅನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಸಂಪೂರ್ಣವಾದ ತನಿಖೆಯ ಬಳಿಕವಾಗಿ ಯಾರು ಈ ಕೃತ್ಯವನ್ನು ಎಸಗಿರೋದು ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ಸ್ಥಳಕ್ಕೆ FSL ತಂಡ ಕೂಡ ಆಗಮಿಸಿರುವಂತದ್ದು. ಅಂದ್ರೆ ಏನು ಫಿಂಗರ್ ಪ್ರಿಂಟ್ ವಾಹನದ ಮೇಲೆ ಇರಬಹುದು ಅನ್ನುವಂತ ಶಂಕೆ ಇದೆ. ಅದನ್ನ ಪರಿಶೀಲನೆ ಮಾಡಿ ಒಂದಿಷ್ಟು ಫಿಂಗರ್ ಪ್ರಿಂಟ್ ಅನ್ನ ಕಲೆ ಹಾಕುವಂತ ಕೆಲಸವನ್ನ, ಎವಿಡೆನ್ಸ್ ಅನ್ನ ಕಲೆ ಹಾಕುವಂತ ಕೆಲಸಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ FSL ವಾಹನ ಕೂಡ ಸದ್ಯಕ್ಕೆ ಆಗಮಿಸಿರುವಂತದ್ದು. ಬೆಂಗಳೂರಲ್ಲಿ ಸಿನಿಮಾ ಸ್ಟೈಲ್ ಅಲ್ಲಿ ಪ್ಲಾನ್ ಮಾಡಿ ಹಾಡ ಹಗಲೇ 7,11,00,000 ಹಣ ಎಗರಿಸಿರೋ ದರೋಡೆಕೋರರ ಒಂದೊಂದೇ ಸ್ಕೆಚ್ ಬಯಲಾಗ್ತಿವೆ. ಇನೋವಾ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಹಾಕಿ ದರೋಡೆ ಸ್ಕೆಚ್ ಹಾಕಲಾಗಿದೆ. ಕಲ್ಯಾಣ ನಗರದ ಸ್ವಿಫ್ಟ್ ಕಾರಿನ ಸಂಖ್ಯೆ KA03NC8052 ಪ್ಲೇಟ್ ಅನ್ನೇ ಇನೋವಾ ಕಾರಿಗೆ ಹಾಕಿ ಎಟಿಎಂ ವಾಹನವನ್ನ ಫಾಲೋ ಮಾಡಲಾಗಿದೆ. ಇನೋವಾ ಕಾರು ಹಣ ಇದ್ದ ವಾಹನವನ್ನ ಹಿಂಬಾಲಿಸಿ ಬಂದ ವಿಡಿಯೋ ಲಭ್ಯವಾಗಿದೆ. ಇನ್ನು ಕೃತ್ಯ ಗೊತ್ತಾಗ್ತಿದ್ದ ಹಾಗೆ ದರೋಡೆ ಗ್ಯಾಂಗ್ ಆಗಿ ಶೋಧ ಕಾರ್ಯ ಆರಂಭಿಸಿರೋ ಪೊಲೀಸರು ಎಟಿಎಂ ವಾಹನದ ಚಾಲಕ, 2 ಗನ್ಮ್ಯಾನ್, ಓರ್ವ ಹಣ ಹಾಕುವ ಸಿಬ್ಬಂದಿಯನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಇನ್ನು ಸಿಎಂಎಸ್ ಕಂಪನಿ ಮ್ಯಾನೇಜರ್ ಹಣ ದರೋಡೆ ಬಗ್ಗೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು FIR ದಾಖಲಾಗಿದೆ. ಇನ್ನು ಠಾಣೆಯಲ್ಲಿ ವಿಚಾರಣೆ ನಡೆಸುತ್ತಿರೋ ಪೊಲೀಸರಿಗೆ ಹಣವಿದ್ದ ವಾಹನದ ಚಾಲಕ ಘಟನೆಯ ಬಗ್ಗೆ ವಿವರಿಸಿದ್ದಾನೆ. ನಾವು ವಾಹನದಲ್ಲಿ 4 ಜನ ಇದ್ವಿ. ನಮ್ಮನ್ನ ಕಾರಲ್ಲಿ ಹಿಂಬಾಲಿಸಿ 5-6 ಜನ ಬಂದ್ರು. ನಾವು RBIನವರು ಅಂತ ಹೇಳಿದ್ರು. ಸಿಎಂಎಸ್ ವಾಹನದಲ್ಲಿದ್ದ ಉಳಿದವರನ್ನ ತಮ್ಮ ಕಾರಿಗೆ ಹತ್ತಿಸಿದ್ರು. ನನ್ನನ್ನ ಸಿಎಂಎಸ್ ಕಾರ್ನಲ್ಲಿ ಕರೆದುಕೊಂಡು ಬಂದು ಡೈರಿ ಸರ್ಕಲ್ ಬ್ರಿಡ್ಜ್ ಮೇಲೆ ನಿಲ್ಲಿಸಿದ್ರು. ನನ್ನ ಫೋನ್ ಕಿತ್ಕೊಂಡು ಹಣ ಶಿಫ್ಟ್ ಮಾಡಿ ಪರಾರಿಯಾದ್ರು. ಹೀಗಂತ ಚಾಲಕ ತಿಳಿಸಿದ್ದಾನೆ. ಇನ್ನು ಎಟಿಎಂ ಹಣ ದರೋಡೆ ಪ್ರಕರಣದಲ್ಲಿ ಕೆಲ ಶಂಕಿತ ಆರೋಪಿಗಳನ್ನ ಗುರುತಿಸಲಾಗಿದ್ದು ತನಿಖೆ ಚುರುಕುಗೊಳಿಸಲಾಗಿದೆ. ಬೆಂಗಳೂರಿನಿಂದ ಹೊರ ಹೋಗುವ ವಾಹನಗಳನ್ನ ಕಟ್ಟುನಿಟ್ಟಾಗಿ ಪರಿಶೀಲಿಸಲಾಗ್ತಿದೆ. ಹಾಡ ಹಗಲೇ 7,11,00,000 ಹಣ ದರೋಡೆ ಪ್ರಕರಣ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಬ್ಯಾಂಕ್ ಹಣಕ್ಕೆ ಸೇಫ್ಟಿ ಇಲ್ಲ ಅಂದ್ರೆ ಜನರ ಹಣಕ್ಕೆ ಸೇಫ್ಟಿ ಇದೆಯಾ ಅಂತ ಚಾಟಿ ಬೀಸಿದ್ದಾರೆ. ಮತ್ತೊಂದೆಡೆ ದರೋಡೆ ಗ್ಯಾಂಗ್ ಪತ್ತೆಯನ್ನ ಸವಾಲಾಗಿ ಸ್ವೀಕರಿಸಿರೋ ಗೃಹ ಸಚಿವ ಪರಮೇಶ್ವರ್ ಅಧಿಕಾರಿಗಳೊಂದಿಗೆ ಹೈ ವೋಲ್ಟೇಜ್ ಸಭೆ ನಡೆಸಿದ್ದಾರೆ. ದುಷ್ಕರ್ಮಿಗಳನ್ನ ಹಿಡಿದು ಹಾಕೋ ಬಗ್ಗೆ ಚರ್ಚಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯರನ್ನು ಭೇಟಿಯಾದ ಪರಮೇಶ್ವರ್ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ದರೋಡೆಕೋರರ ಪತ್ತೆಗೆ ಡಿಸಿಪಿ ಲೋಕೇಶ್ ಜಗಲಾಸರ್ ನೇತೃತ್ವದಲ್ಲಿ ತಂಡ ರಚಿಸಲಾಗಿದ್ದು ಕೃತ್ಯ ಎಸಗಿರೋ ಎಲ್ಲರನ್ನೂ ಹಿಡಿದು ಹಾಕ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಸಿಎಂಎಸ್ ವಾಹನದಲ್ಲಿದ್ದ 7 ಕೋಟಿ ಹಣ ದರೋಡೆ ಪ್ರಕರಣ ಸಂಬಂಧ ಸಿಎಂಎಸ್ ಏಜೆನ್ಸಿ ಬ್ರಾಂಚ್ ಮ್ಯಾನೇಜರ್ ವಿನೋದ್ ಚಂದ್ರಾರ್ ಕೊಟ್ಟ ದೂರಿನ ಅನ್ವಯ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಲಾಗಿದೆ. ಜೆಪಿ ನಗರ MG ಟವರ್, ಸಾರಕ್ಕಿ ಮುಖ್ಯ ರಸ್ತೆ, ITI ಲೇಔಟ್ನಲ್ಲಿರುವ HDFC ಬ್ಯಾಂಕ್ನಿಂದ ತಂದ ಹಣವನ್ನ ವಾಹನದಲ್ಲಿ ಇಡಲಾಗಿತ್ತು. ನಗರದ HDFC ಬ್ಯಾಂಕ್ ATMಗಳಿಗೆ ಹಣ ಡೆಪಾಸಿಟ್ ಮಾಡಬೇಕಾಗಿತ್ತು. ಬೆಳಿಗ್ಗೆ 9:30ಕ್ಕೆ ಕಸ್ಟೋಡಿಯನ್ ಅಫ್ತಾಬ್ ಉಸ್ತುವಾರಿಯಲ್ಲಿ ಹಣ ತೆಗೆದುಕೊಂಡು ಹೋಗಿದ್ರು. ಸುಮಾರು 7.11 ಕೋಟಿ ಹಣ ತೆಗೆದುಕೊಂಡಿದ್ದರು.
ಚಾಲಕ ವಿನೋದ್ ಕುಮಾರ್, ಗನ್ಮ್ಯಾನ್ಗಳಾದ ರಾಜಣ್ಣ, ತಮ್ಮಯ್ಯ ಕೂಡ ಇದ್ರು. ಜಯನಗರ ಅಶೋಕ ಪಿಲ್ಲರ್ ಮಾರ್ಗವಾಗಿ ಲಾಲ್ಬಾಗ್ ಸಿದ್ದಾಪುರ ಗೇಟ್ ಬಳಿ ಹೋಗುತ್ತಿದ್ರು. ಇನೋವಾ ಕಾರಿನಲ್ಲಿದ್ದ 5 ರಿಂದ 6 ಜನ ಅಡ್ಡಗಟ್ಟಿದ್ರು. ಈ ವೇಳೆ ನಾವು RBIನವರು ಅಂತ ಹೇಳಿದ್ದಾರೆ. ಡ್ರೈವರ್ ಬಿಟ್ಟು ಉಳಿದ 3ರನ್ನ ಇನೋವಾ ಕಾರಿನಲ್ಲಿ ಕೂರಿಸಿದ್ದಾರೆ. ಬಳಿಕ ವಿನೋದ್ ಹಣ ಇದ್ದ ವಾಹನ ಚಲಾಯಿಸಿಕೊಂಡು ಬಂದಿದ್ರು. ಈ 3ರನ್ನ ದಾರಿ ಮಧ್ಯೆ ಇಳಿಸಿರುವ ರಾಬರ್ಸ್ ಫ್ಲೈಓವರ್ ಮೇಲೆ ಪಿಸ್ತೂಲ್ ತೋರಿಸಿ ಭಯಪಡಿಸಿದ್ದಾರೆ. ಈ ವೇಳೆ 7 ಕೋಟಿ ಹಣ ರಾಬರಿ ಮಾಡಿದ್ದಾರೆ. ಇನ್ನು ದರೋಡೆಕೋರರು CMS ವಾಹನದ ಕೀ ಹಾಗೂ DVR ತೆಗೆದುಕೊಂಡು ಹೋಗಿದ್ದಾರೆ. ಕೀ ವಾಹನದಲ್ಲೇ ಬಿಟ್ಟರೆ ಫಾಲೋ ಮಾಡಬಹುದು, DVRನಲ್ಲಿ ನಮ್ಮ ಮುಖಚಹರೆ ಸಿಗುತ್ತೆಂದು ದರೋಡೆಕೋರರು 2ನ್ನೂ ಕದ್ದೊಯ್ದಿದ್ದಾರೆ. 7 ಕೋಟಿ 11 ಲಕ್ಷ ನಗದು ದರೋಡೆ ಪ್ರಕರಣ ಸಂಬಂಧ CMS ಏಜೆನ್ಸಿ ಮುಖ್ಯಸ್ಥ GT ನಾಯಕ್ ಅವರನ್ನ ಸಿದ್ದಾಪುರ ಠಾಣೆಗೆ ಕರೆಸಿಕೊಂಡ ಪೊಲೀಸರು CMS ಏಜೆನ್ಸಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಇನ್ನು ಚಾಲಕ ವಿನೋದ್, ಕಸ್ಟೋಡಿಯನ್ ಅಫ್ತಾಬ್, ಗನ್ಮ್ಯಾನ್ ರಾಜಣ್ಣ ಮತ್ತು ತಮ್ಮಯ್ಯ ವಿಚಾರಣೆ ನಡೆಸಿದ್ದಾರೆ. ಪೊಲೀಸರ ಮುಂದೆ ಎಲ್ಲರೂ ಒಂದೇ ರೀತಿಯ ಹೇಳಿಕೆ ನೀಡಿದ್ದಾರೆ. ಇದರಿಂದ ಆರೋಪಿಗಳ ಪತ್ತೆ ಹಚ್ಚೋದು ಪೊಲೀಸರಿಗೆ ತಲೆನೋವಾಗಿದೆ. ಪೊಲೀಸರು CMS ಏಜೆನ್ಸಿ ಸಿಬ್ಬಂದಿಯ ಫೋನ್ ರಿಟ್ರೀವ್ ಮಾಡಲು ಮುಂದಾಗಿದ್ದಾರೆ. ಅದರಲ್ಲಿ ಯಾವುದಾದ್ರೂ ಫೋಟೋ ತೆಗೆಯಲಾಗಿದೆಯಾ, ಬ್ಯಾಂಕ್, ವಾಹನಗಳ ಫೋಟೋ ತೆಗೆದು ಯಾರಿಗಾದ್ರೂ ಕಳಿಸಿದ್ದಾರಾ, ಫೋಟೋ ತೆಗೆದು ಡಿಲೀಟ್ ಮಾಡಿದ್ದಾರಾ, ಇವೆಲ್ಲವನ್ನು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಘಟನೆ ನಡೆದ ಜಾಗದ ಟವರ್ ಡಂಪ್ ಮಾಡಿ ತನಿಖೆ ನಡೆಸಲಾಗಿದೆ. ಘಟನೆ ನಡೆದಾಗ ಯಾರೆಲ್ಲ ಜಾಗದಲ್ಲಿ ಇದ್ರು ಅಂತ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಆರೋಪಿಗಳು ಕನ್ನಡದಲ್ಲಿ ವ್ಯವಹರಿಸುತ್ತಿದ್ರು ಅಂತ CMS ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು ಅನ್ನೋ ಮೂಲಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ವಿವಾದಾತ್ಮಕ ಹೇಳಿಕೆ ವೈರಲ್ ಆಗಿದೆ. ಮಾನಸ ಗಂಗೋತ್ರಿ ಪ್ರಸಂಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಳಿಮಲೆ, ಕಲಾವಿದರು ಮೇಳಕ್ಕೆಂದು 6-8 ತಿಂಗಳು ತಿರುಗಾಟದಲ್ಲಿ ಇರೋದ್ರಿಂದ ಅಲ್ಲಿನ ಸ್ತ್ರೀ ವೇಷಧಾರಿಗಳು ಒತ್ತಡದಲ್ಲಿರುತ್ತಿದ್ರು. ಸ್ತ್ರೀ ವೇಷದ ಕಲಾವಿದ ಸಲಿಂಗಕಾಮ ನಿರಾಕರಿಸಿದ್ರೆ ಅವನ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಿದ್ರು ಎಂದಿದ್ದಾರೆ. ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಈಗ ನಾವು ಏನೋ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು ಅದ್ರ ಬಗ್ಗೆ ಮಾತಾಡ್ತೇವೆ. ಈ ಹೇಳಿಕೆ ವಿವಾದ ಆಗ್ತಿದ್ದಂತೆ ಪುರುಷೋತ್ತಮ ಬಿಳಿಮಲೆ ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ಕ್ಷಮೆ ಕೇಳುತ್ತೇನೆ ಎಂದಿದ್ದಾರೆ. ಯಕ್ಷಗಾನ ಕಲಾವಿದರಿಗಾಗಲಿ, ಯಕ್ಷಗಾನ ಅಭಿಮಾನಿಗಳಿಗಾಗಲಿ, ಸಂಘಟಕರಿಗಾಗಲಿ ಬೇಸರ ಆಗಿದ್ರೆ ನಾನು ದಯವಿಟ್ಟು ಖಂಡಿತವಾಗಿ ನನ್ನ ವಿಷಾದವನ್ನು ಸೂಚಿಸ್ತೇನೆ. ನನಗೆ ಆ ಉದ್ದೇಶ ಯಾವುದಿಲ್ಲ, ಯಾಕಂದ್ರೆ ನಾನು ಸಹ ಒಬ್ಬ ಯಕ್ಷಗಾನ ಕಲಾವಿದ. ದೆಹಲಿ ಕಾರ್ ಬಾಂಬ್ ಸ್ಫೋಟದ ಹಿಂದಿನ ಷಡ್ಯಂತ್ರದ ಸ್ಫೋಟಕ ಮಾಹಿತಿಗಳು ಒಂದೊಂದಾಗಿ ಹೊರಬೀಳುತ್ತಾ ಇದೆ. ಹರಿಯಾಣದ ಫರೀದಾಬಾದ್ನಿಂದ ದೆಹಲಿಯತ್ತ ಬಂದಿದ್ದ ಉಗ್ರ ಉಮರ್ I-20 ಕಾರನ್ನ 3 ಗಂಟೆಗಳ ಕಾಲ ಕೆಂಪುಕೋಟೆ ಬಳಿಯ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ. ಇದೇ 3 ಗಂಟೆಗಳಲ್ಲಿ ಒಂದು ಕ್ಷಣವೂ ಕಾರ್ನಿಂದ ಆಚೆ ಬಾರದ ಉಮರ್ ಅಲ್ಲೇ ಕೂತು ಬಾಂಬ್ ಜೋಡಿಸ್ತಾ ಇದ್ದ ಅನ್ನೋ ಸ್ಫೋಟಕ ವಿಚಾರ ತನಿಖೆ ವೇಳೆ ಬಯಲಾಗಿದೆ. ಇತ್ತ ತನಿಖಾ ತಂಡಗಳು ತನಿಖೆ ಚುರುಕುಗೊಳಿಸ್ತಾ ಇದ್ದ ಹಾಗೆ ಅಲ್ ಫಲಾ ವಿವಿಯಿಂದ 10ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ವಿವಿಯಲ್ಲಿ ಓದ್ತಾ ಇದ್ದವರು, ಅಲ್ಲೇ ಕೆಲಸ ಮಾಡ್ತಾ ಇದ್ದ ವೈದ್ಯರು ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರ ಮೊಬೈಲ್ ಫೋನ್ಗಳು ಸ್ವಿಚ್ ಆಫ್ ಆಗಿದೆ. ಕಾಣೆಯಾದವರಲ್ಲಿ 3 ಜನ ಕಾಶ್ಮೀರಿಗಳು ಇದ್ದಾರೆ ಅಂತ ತಿಳಿದು ಬಂದಿದೆ. ಮತ್ತೊಂದೆಡೆ ಅಲ್ ಫಲಾ ವಿವಿಯ ಸಂಸ್ಥಾಪಕ ಜಾವೇದ್ ಸಿದ್ದಿಕಿಯನ್ನ ಇಡಿ ಕಸ್ಟಡಿಗೆ ನೀಡಿ ದೆಹಲಿಯ ಸಾಕೇತ್ ಕೋರ್ಟ್ ಆದೇಶ ನೀಡಿದೆ. ದೆಹಲಿ ಸ್ಫೋಟದ ತನಿಖೆ ಉತ್ತರಾಖಂಡ್ ವರೆಗೂ ವಿಸ್ತರಿಸಿದೆ. 7 ಶಂಕಿತರ ಬಗ್ಗೆ ಉತ್ತರಾಖಂಡ್ ATS ಕೇಂದ್ರ ಗುಪ್ತಚರ ಕಚೇರಿಗೆ ಮಾಹಿತಿಯನ್ನ ರವಾನಿಸಲಾಗಿದೆ. ಬಾಂಬ್ ಸ್ಫೋಟದ ಆರೋಪಿಗಳ ಜೊತೆ ನಂಟು ಹೊಂದಿರುವ ಶಂಕೆ ಹಿನ್ನೆಲೆಯಲ್ಲಿ 7 ಶಂಕಿತರನ್ನ ಪ್ರತ್ಯೇಕ ಸ್ಥಳದಲ್ಲಿ ಇರಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. 6 ತಿಂಗಳಿಂದ ಏನೆಲ್ಲ ಚಟುವಟಿಕೆ ನಡೆದಿದೆ ಅನ್ನೋ ಬಗ್ಗೆಯೂ ತನಿಖೆ ನಡೀತಾ ಇದೆ. ಕುಖ್ಯಾತ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಸಹೋದರ ಅನ್ಮೋಲ್ ಬಿಷ್ಣೋಯ್ಯನ್ನ NIA ಬಂಧಿಸಿದೆ. ಅಮೆರಿಕದಲ್ಲಿ ಬಂಧಿತನಾಗಿದ್ದ ಅನ್ಮೋಲ್ ಬಿಷ್ಣೋಯ್ಯನ್ನ ಬುಧವಾರ ಭಾರತಕ್ಕೆ ಹಸ್ತಾಂತರಿಸಲಾಗಿದ್ದು, ಅನ್ಮೋಲ್ ಭಾರತಕ್ಕೆ ಬಂದಿಳಿಯುತ್ತಿದ್ದಂತೆ NIA ಬಂಧಿಸಿದೆ. ಬಳಿಕ ಅನ್ಮೋಲ್ನನ್ನ ಪಟಿಯಾಲಾ ಹೌಸ್ ಕೋರ್ಟ್ ಎದುರು ಹಾಜರುಪಡಿಸಲಾಗಿತ್ತು. ಕೋರ್ಟ್ ಅನ್ಮೋಲ್ನನ್ನ 11 ದಿನಗಳ ಕಾಲ NIA ಕಸ್ಟಡಿಗೆ ನೀಡಿ ಆದೇಶಿಸಿದೆ. ಅಮೆರಿಕದಲ್ಲಿದ್ದುಕೊಂಡು ಬಿಷ್ಣೋಯ್ ನೆಟ್ವರ್ಕ್ ಅನ್ನ ಆಪರೇಟ್ ಮಾಡುತ್ತಿದ್ದ. ಭಾರತದಲ್ಲಿದ್ದ ಗ್ಯಾಂಗ್ ಸದಸ್ಯರ ಜೊತೆ ಸಂಪರ್ಕದಲ್ಲಿದ್ದ ಅನ್ಮೋಲ್ ಶೂಟರ್ಗಳಿಗೆ ಉಳಿದುಕೊಳ್ಳಲು ಜಾಗ ಮತ್ತು ಶಸ್ತ್ರಾಸ್ತ್ರಗಳನ್ನ ಒದಗಿಸುತ್ತಿದ್ದ. ವಿದೇಶದಲ್ಲಿದ್ದುಕೊಂಡೇ ಭಾರತದಲ್ಲಿ ಸುಲಿಗೆ ಜಾಲ ಮುನ್ನಡೆಸುತ್ತಿದ್ದ. 2020 ಮತ್ತು 2023ರಲ್ಲಿ ತನ್ನ ಸಹೋದರ ಲಾರೆನ್ಸ್ ಬಿಷ್ಣೋಯ್ ಹಾಗೂ ಗೋಲ್ಡಿಬ್ರಾರ್ ನಡೆಸಿದ ಭಯೋತ್ಪಾದಕ ಕೃತ್ಯಗಳಿಗೆ ನೆರವು ನೀಡಿದ ಆರೋಪದಡಿ ಅನ್ಮೋಲ್ ವಿರುದ್ಧ ಕೇಸ್ ದಾಖಲಾಗಿತ್ತು. ಕಳೆದ ವರ್ಷ ಮಹಾರಾಷ್ಟ್ರದಲ್ಲಿ ನಡೆದ ಮಾಜಿ ಸಚಿವ ಬಾಬಾ ಸಿದ್ದಿಕಿ ಕೊಲೆಯಲ್ಲಿ ಅನ್ಮೋಲ್ ಆರೋಪಿಯಾಗಿದ್ದಾನೆ. ದೆಹಲಿಯಲ್ಲಿ ವಾಯು ಮಾಲಿನ್ಯ ಪ್ರಮಾಣ ಅಪಾಯಕಾರಿ ಮಟ್ಟದಲ್ಲಿ ಹೆಚ್ಚಾಗಿದೆ. ದೆಹಲಿಯ 39 ಮಾನಿಟರಿಂಗ್ ಸ್ಟೇಷನ್ಗಳ ಪೈಕಿ 16ರಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ 400ಕ್ಕಿಂತ ಅಧಿಕವಾಗಿದೆ. ಇದು ಆರೋಗ್ಯಕ್ಕೆ ಮಾರಕ ಅಂತ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ.
ರಾಷ್ಟ್ರ ರಾಜಧಾನಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಿರುವ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಕಳವಳ ವ್ಯಕ್ತಪಡಿಸಿದೆ. ವಾಯು ಗುಣಮಟ್ಟ ಸುಧಾರಿಸಲು ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದ ಬಗ್ಗೆ ಸುಪ್ರೀಂ ಕೋರ್ಟ್ ಹತಾಶೆ ವ್ಯಕ್ತಪಡಿಸಿದೆ. ದೆಹಲಿಯಲ್ಲಿ ಮಕ್ಕಳ ಕ್ರೀಡಾಕೂಟ ನಡೆಸದಂತೆ ಸೂಚನೆ ನೀಡಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲು ಅವಕಾಶ ನೀಡುವುದು ಮಕ್ಕಳನ್ನ ಗ್ಲಾಸ್ ಚೇಂಬರ್ನಲ್ಲಿ ಇಟ್ಟಂತೆ. ನವೆಂಬರ್-ಡಿಸೆಂಬರ್ ತಿಂಗಳಲ್ಲಿ ದೆಹಲಿಯಲ್ಲಿ ಮಾಲಿನ್ಯ ಪ್ರಮಾಣ ಅತಿ ಹೆಚ್ಚಾಗಿರುತ್ತೆ. ಈ ಸಮಯದಲ್ಲಿ ಕ್ರೀಡಾಕೂಟ ನಡೆಸಿದ್ರೆ ಅದು ಮಕ್ಕಳ ಆರೋಗ್ಯಕ್ಕೆ ತುಂಬಾ ಹಾನಿ ಉಂಟು ಮಾಡುತ್ತೆ. ಹೀಗಾಗಿ ವಾಯು ಗುಣಮಟ್ಟ ಸುಧಾರಿಸಿದ ಬಳಿಕ ಕ್ರೀಡಾಕೂಟ ನಡೆಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಮತಗಳ್ಳತನ ಆರೋಪ ಮಾಡ್ತಾ ಇರೋದನ್ನ ದೇಶದ ವಿವಿಧ ರಂಗಗಳ 272 ಗಣ್ಯರ ಗುಂಪು ಖಂಡಿಸಿದೆ. ನಿವೃತ್ತ ನ್ಯಾಯಾಧೀಶರು, ನಿವೃತ್ತ ಅಧಿಕಾರಿಗಳು, ನಿವೃತ್ತ ಸೇನಾಧಿಕಾರಿಗಳು, ಮಾಜಿ ರಾಯಭಾರಿಗಳನ್ನ ಒಳಗೊಂಡಿರುವ ಗುಂಪು ಚುನಾವಣಾ ಆಯೋಗವನ್ನ ಸಮರ್ಥಿಸಿಕೊಂಡು ರಾಹುಲ್ ಗಾಂಧಿಗೆ ಬಹಿರಂಗ ಪತ್ರ ಬರೆದಿದೆ. ವಿಪಕ್ಷಗಳು ಚುನಾವಣಾ ಫಲಿತಾಂಶ ತಮ್ಮ ಪರವಾಗಿ ಇಲ್ಲದೆ ಇದ್ದಾಗ ಮಾತ್ರ ಚುನಾವಣಾ ಆಯೋಗವನ್ನ ಟೀಕಿಸ್ತಾ ಇವೆ. ರಾಹುಲ್ ಗಾಂಧಿ ನ್ಯಾಯಾಂಗ ವ್ಯವಸ್ಥೆ ಮತ್ತು ಭದ್ರತಾ ಪಡೆಗಳನ್ನ ಟಾರ್ಗೆಟ್ ಮಾಡಿದ ಬಳಿಕ ಇದೀಗ ಚುನಾವಣಾ ಆಯೋಗದಂತಹ ಸಂವಿಧಾನಿಕ ಸಂಸ್ಥೆಗಳ ಘನತೆಗೆ ಧಕ್ಕೆ ತರೋಕೆ ಯತ್ನಿಸ್ತಾ ಇದ್ದಾರೆ ಅಂತ ಈ ಗಣ್ಯರು ಕಿಡಿಕಾರಿದ್ದಾರೆ. ಆದರೆ ಈ ಪತ್ರಕ್ಕೆ ಕಾಂಗ್ರೆಸ್ ತಿರುಗೇಟನ್ನ ನೀಡಿದೆ. ಇವರೆಲ್ಲರೂ ನಿವೃತ್ತಿ ಬಳಿಕ ಬಿಜೆಪಿಯ ಉದ್ಯೋಗ ವಿನಿಮಯಕ್ಕೆ ಅರ್ಜಿ ಹಾಕಿದ್ದಾರೆ. ಮತಗಳ್ಳತನಕ್ಕೆ ಇಷ್ಟೆಲ್ಲ ಸಾಕ್ಷ್ಯ ಇದ್ರೂ ಅಸಂಬದ್ಧವಾಗಿ ಮಾತನಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನಾಥೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. अब 140 करोड़ से ज्यादा देश के आबादी में 272 ये कौन से प्रतिष्ठित लोग हैं, मुझे तो नहीं पता कितने प्रतिष्ठित हैं, लेकिन हाँ ये पोस्ट रिटायरमेंट बीजेपी के एम्प्लॉयमेंट एक्सचेंज में आवेदन करता जरूर लग रहे हैं. ಆಂಧ್ರ ಪ್ರದೇಶದ ಪುಟ್ಟಪರ್ತಿಯಲ್ಲಿ ನಡೆದ ಸಾಯಿಬಾಬಾ ಶತಮಾನೋತ್ಸವದಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಆಂಧ್ರ ಸಿಎಂ ನಾಯ್ಡು, ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್, ನಟಿ ಐಶ್ವರ್ಯ ರೈ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಪ್ರಧಾನಿ ಮೋದಿ ಸಾಯಿಬಾಬಾ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ವಿಶೇಷ ನಾಣ್ಯ ಮತ್ತು ಅಂಚೆ ಚೀಟಿ ಬಿಡುಗಡೆ ಮಾಡಿದ್ರು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ನಟಿ ಐಶ್ವರ್ಯ ರೈ, ಜಗತ್ತಿನಲ್ಲಿ ಇರೋದು ಒಂದೇ ಜಾತಿ, ಅದು ಮಾನವೀಯತೆಯ ಜಾತಿ, ಒಂದೇ ಧರ್ಮ, ಅದು ಪ್ರೀತಿಯ ಧರ್ಮ ಅಂದಿದ್ದಾರೆ. There is only one caste, the caste of humanity. There is only one religion, the religion of love. ಭಾಷಣದ ಬಳಿಕ ಐಶ್ವರ್ಯ ರೈ ಪ್ರಧಾನಿ ಮೋದಿ ಕಾಲು ಮುಟ್ಟಿ ನಮಸ್ಕರಿಸಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದಾರೆಂದು ಸುಳ್ಳು ಹೇಳಿ ಅಪಪ್ರಚಾರ ಮಾಡಿದ ಪ್ರಕರಣ ಸಂಬಂಧ 6 ಮಂದಿ ಆರೋಪಿಗಳ ವಿರುದ್ಧ ಎಸ್ಐಟಿ 4,000 ಪುಟಗಳ ಚಾರ್ಜ್ ಶೀಟ್ ಸಿದ್ಧಪಡಿಸಿದೆ. ಚಿನ್ನಯ್ಯ, ಸುಜಾತಾ ಭಟ್, ವಿಠಲ್ ಗೌಡ, ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಚಾರ್ಜ್ ಶೀಟ್ ಸಿದ್ಧಪಡಿಸಲಾಗಿದೆ. ನಾಳೆ ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಲಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ ಭ್ರೂಣಲಿಂಗ ಪತ್ತೆ ಜಾಲ ಪತ್ತೆಯಾಗಿದೆ. ವಿಜಯನಗರದ ಪೈಪ್ಲೈನ್ ರಸ್ತೆಯ ಚಿನ್ಮಯ ಆಸ್ಪತ್ರೆಯಲ್ಲಿ 4 ವರ್ಷದಿಂದ ಅನಧಿಕೃತವಾಗಿ ಸ್ಕ್ಯಾನಿಂಗ್ ಮಷಿನ್ ಅಳವಡಿಕೆ ಮಾಡಲಾಗಿದೆ. ನೋಂದಣಿಯಾಗದೆ ಚಿನ್ಮಯಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಷಿನ್ ಬಳಕೆ ಮಾಡುತ್ತಿರುವುದು ಗೊತ್ತಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ದಾಳಿ ವೇಳೆ ಈ ಕಳ್ಳಾಟ ಬಯಲಾಗಿದೆ. ಸ್ಕ್ಯಾನಿಂಗ್ ಮಷಿನ್ ಜಪ್ತಿ ಮಾಡಿರುವ ಪೊಲೀಸರು ಅಧಿಕಾರಿಗಳಿಗೆ ನೋಟಿಸ್ ನೀಡಿದ್ದಾರೆ. ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಹುಟ್ಟುಹಬ್ಬದ ಹಿನ್ನೆಲೆ ತೆಲಂಗಾಣ ಸರ್ಕಾರ ಮಹಿಳೆಯರಿಗೆ ಇಂದಿರಮ್ಮ ಸ್ಯಾರೀಸ್ ಯೋಜನೆಗೆ ಚಾಲನೆ ಕೊಟ್ಟಿದೆ. ಸಿಎಂ ರೇವಂತ್ ರೆಡ್ಡಿ ಮಹಿಳೆಯರಿಗೆ ಸೀರೆ ಹಸ್ತಾಂತರಿಸಿದ್ದಾರೆ. ತೆಲಂಗಾಣದ 1 ಕೋಟಿ ಮಹಿಳೆಯರಿಗೆ ಈ ಯೋಜನೆ ತಲುಪಲಿದೆ. 2 ಹಂತಗಳಲ್ಲಿ ಸೀರೆ ವಿತರಣೆಗೆ ನಿರ್ಧರಿಸಲಾಗಿದೆ.